ಉಡುಪಿ ಗೋಕರ್ಣ ಈ ಜಾಗದಲ್ಲೆಲ್ಲ ನಾನು ನೋಡೋ ಥರ ಸೇಮು ಎಲ್ಲ ರೋಡು ಇದೇ ಥರ ಇರುತ್ತೆ, ಸಿಮೆಂಟ್ ರೋಡು ಮಾಡಿರ್ತಾರೆ. RX ಗಾಡೀಲಿ ಇಲ್ಲಿಂದ ಹಿಂಗೆ ಹತ್ತಿಸ್ಕೊಂಡೋಗಿರೋದು. ಪೊಲೀಸರು ಹಿಡ್ಕೊಂಡ್ರು, ಸ್ಟೇಷನ್ಗೆ ಕರ್ಕೊಂಡೋಗಿ ಫೈನ್ ಕಟ್ಟಿಸಿ ಕಳ್ಸವ್ರೆ. ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯಗಳು. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಆರ್ಯನ್ ಮೋಟೋ ವ್ಲಾಗ್ಸ್. ಸದ್ಯಕ್ಕೆ ನಾವು ಓಡ್ತಿದ್ದೀವಿ ಇವಾಗ ಕೂಡಿ ಬೀಚ್. ಮಾರುವಂತೆ ಬೀಚ್ಗೆ ಹೋಗೋಣ ಡೈರೆಕ್ಟ್ ಅಂದ್ಕೊಂಡೆ, ಬಟ್ ಮಧ್ಯದಲ್ಲಿ ಒಂದು ಕೂಡಿ ಬೀಚ್ ಬರುತ್ತೆ. ಆ ಕೂಡಿ ಬೀಚ್ ನೋಡಿಕೊಂಡು ಮುಂದೆ ಮಾರುವಂತೆ ಬೀಚ್ಗೆ ಹೋಗಿ ಅಲ್ಲಿಂದ ಬೆಂಗಳೂರು ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಕರೆಕ್ಟಾಗಿ ಒಂದು 29 ಕಿಲೋಮೀಟರ್ಸ್ ಇದೆ, ಅರ್ಧ ಗಂಟೆ ರೂಟು. ಅದನ್ನು ನೋಡಿ, ಆ್ಯಕ್ಚುಲಿ ನಾವು ಕಾಯಕಿಂಗ್ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದರೆ ಕಾಯಕಿಂಗ್ ಮಾಡಿದ್ವಲ್ಲ, ಆ ಇನ್ಚಾರ್ಜು ನಮಗೆ ಸಜೆಸ್ಟ್ ಮಾಡಿದ ಪ್ಲೇಸು ಚೆನ್ನಾಗಿದೆ, ಹೋಗಿ ಬನ್ನಿ ಅಂತ. ಅದಕ್ಕೆ ಹೋಗ್ತಾಯಿದ್ದೀವಿ, ಅದೇ ದಾರಿ ಅಲ್ವಾ, ಹಿಂಗೆ ನೋಡಿಕೊಂಡು ಅದನ್ನು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸದ್ಯಕ್ಕೆ ಹೋಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ರೈಯಾ ಇಲ್ಲಿ ನೋಡಿ, ಲೆಫ್ಟಲ್ಲಿ ಸ್ವಲ್ಪ ವ್ಯೂ ಇದೆ, ಬ್ರಿಡ್ಜು, ಫುಲ್ಲು ವಾಟ್ರು ಸಾಗದಾಗ ಕಾಣಿಸುತ್ತೆ. ಇಲ್ಲೆಲ್ಲ ಡ್ರೋನ್ ಹಾರಿಸೋರೆ ಸೂಪರಾಗಿ ಬರುತ್ತೆ, ಬಟ್ ಇಲ್ಲಿ ನಿಂತ್ಕೊಂಡು ಇವಾಗ ಡ್ರೋನ್ ಹಾರಿಸೋ ಅಷ್ಟು ಟೈಮ್ ಇಲ್ಲ. ಅದಕ್ಕೇ ಹೊಡ್ತಾ ಇದ್ದೀವಿ. ಬನ್ನಿ ಹಂಗೆ ಹೋಗ್ತಾ ಸಿಗುವ. ಸ್ನೇಹಿತರೆ, ಬಂದ್ವಿ, ಆಲ್ಮೋಸ್ಟು ಹತ್ರದಲ್ಲೇ ಇದ್ದೀವಿ. 2.4 ಕಿಲೋಮೀಟರು. ಇಲ್ಲೆಲ್ಲ ಏನಂದರೆ, ಇಲ್ಲಿ ಮಂಗಳೂರಲ್ಲಿ ಗೊತ್ತಿಲ್ಲ, ಈ ಥರ ಯಾವುದೂ ಇಲ್ಲ ಮಂಗಳೂರಲ್ಲಿ. ಬಟ್ ಉಡುಪಿ ಗೋಕರ್ಣ ಈ ಜಾಗದಲ್ಲೆಲ್ಲ ನಾನು ನೋಡೋ ಥರ ಈ ಬೀಚ್ ಹತ್ರ ಬಂದರೆ ಸೇಮು ಎಲ್ಲ ರೋಡು ಇದೇ ಥರ ಇರುತ್ತೆ, ಸಿಮೆಂಟ್ ರೋಡು ಮಾಡಿರ್ತಾರೆ. ಮನೆಗಳು, ದಾರಿ ಎಲ್ಲ ಒಂದೇ ಥರ ಕಾಣಿಸೋದು. ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ. ನಮಗೆ ಅದಕ್ಕೂ ಇದೆಲ್ಲ ಡಿಫ್ರೆನ್ಸೇ ಕಾಣಿಸಲ್ಲ ನನಗೆ. ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರುತ್ತೆ, ಚೆನ್ನಾಗಿರುತ್ತೆ ಒಂಥರ ರೋಡ್. ಇದು ಅಕ್ಕಪಕ್ಕ ಫುಲ್ ಮನೆಗಳು, ಮಧ್ಯದಲ್ಲಿ ರೋಡು ಪೀಸ್ ಆಗಿರುತ್ತೆ. ಇಲ್ಲೆಲ್ಲ ಏನು ಅಷ್ಟೊಂದು ಟ್ರಾಫಿಕ್ ಇರೋಲ್ಲ, ಮತ್ತು ಜಾಮ್ಗಳು ಆ ಥರ ಎಲ್ಲ ಏನಿರೋದಿಲ್ಲ, ಆರಾಮಾಗಿ ಹೋಗ್ಬೋದು. ಬಂದ್ವಿ ಸ್ನೇಹಿತರೆ, ನೋಡ್ರಿ ಹೆಂಗೆ ಓಪನ್ ಆಗ್ತಿದೆ, ಸಾಕಾದಾಗ ಕಾಣ್ತಾ ಇದೆ ಗುರು, ಸೀರಿಯಸ್ ಆಗಿ. ಒಂದೇ ತಕ್ಷಣ ಇಂಟರ್ನೇ ಸೂಪರಾಗಿ ಕಾಣಿಸ್ತೈತೆ. ಭಾರಿ ಆಗೈತೆ. ಓಹೋ, ಇಲ್ಲಿ ನೀಟಾಗಿದೆ ಗುರು. ಅಂದರೆ ನನ್ಗೆ ಅನ್ನಿಸ್ದಂಗೆ ಇದು ಅಷ್ಟು ಫೇಮಸ್ ಆಗಿಲ್ಲ ಅಂದ್ಕೊತೀನಿ. ಇಲ್ಲ ಅಂದರೆ ಕ್ರೌಡ್ ಸಿಕ್ಕಾಪಟ್ಟೆ ಇರೋರು. ಕ್ರೌಡ್ ಕಡಿಮೆ ಇದೆ ಅಂತಂದರೆ ಆ ರೇಂಜಿಗೇನು ಇಲ್ಲ. ಇಲ್ಲಿ ಅದೇ ಪ್ರೈವೇಟ್ ಬೀಚ್ ಥರ ಇದೆ ಅಷ್ಟೇ. ಅಂದರೆ ಇವಾಗ ಮಲ್ಪೆ ಬೀಚೆಲ್ಲ ಮಾಡಿದಾರಲ್ಲ, ಆ ಥರ ಏನಿಲ್ಲ ಇಲ್ಲಿ. ಅಂದರೆ ಸ್ಟಾಲ್ಗಳಾಗಲಿ, ಅಂಗಡಿಗಳು ಅದೆಲ್ಲ ಏನೂ ಹಾಕಿಲ್ಲ ಇಲ್ಲಿ. ಚೆನ್ನಾಗಿದೆ. ಮೊನ್ನೆ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ. ಸ್ನೇಹಿತರೆ, ಇಲ್ಲಿ ಎಂಡ್ ಆಯಿತು. ನೋಡಿ ಬಂದ್ವಿ. ಅಂದರೆ ಆ ಥರ ಏನಿಲ್ಲ ಗುರು ಇಲ್ಲಿ, ಸುಮ್ಮನೆ ಬೀಚ್ ಅಲ್ವಾ, ನೋಡೋದಕ್ಕೆ ಕುತ್ಕೊಳ್ಳೋಕ್ಕೆ ಪ್ರಶಾಂತವಾಗಿ ಅಷ್ಟೇ. ಹತ್ರ ಹೋಗ್ತೀವಿ ರೀ.
ಅಷ್ಟೇ. ಇಲ್ಲಿ ಆ ಥರ ಏನಿಲ್ಲ, ಸುಮ್ಮನೆ ಅಂದರೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಮರ ಗಿರ ಏನೂ ಇಲ್ಲ ಇಲ್ಲಿ, ಬಿಸಿಲು ಹೆವಿ, ಮಾಡೋಕ್ಕಾಗಲ್ಲ. ಸ್ವಲ್ಪ ಅದೇ ಒಂದು 2-3 ಡ್ರೋನ್ ಶಾಟ್ ತೊಗೊಂಡು ಇವಾಗ ಹೊಡ್ತಾಯಿದ್ದೀವಿ. ನೆಕ್ಸ್ಟು ಮರವಂತೆ ಬೀಚ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಅದನ್ನು ಬನ್ನಿ ತೋರಿಸ್ತೀನಿ ನಿಮ್ಗೆ ಮುಂದೆ. ಹಿಂಗೆ ಸ್ನೇಹಿತರೆ, ಬಿಸಿಲಂತೂ ಸಿಕ್ಕಾಪಟ್ಟೆ ಹೊಡಿತೈತೆ ಗುರು. ಇದೇನು ವಿಂಟರ್ರಾ ಇಲ್ಲ ಸಮ್ಮರ್ರಾ ಒಂದು ಗೊತ್ತಾಗ್ತಾ ಇಲ್ಲ, ಆ ರೇಂಜಿಗೆ ಬಿಸಿಲು ಹೊಡಿತೈತೆ. ಯಾಪ ಸೈಕು. ನಮಗಂತೂ ಬಾಡಿ ಇಲ್ಲಿ ಜ್ಯೂಸ್ ಇಳಿತಾ ಇದೆ, ಮತ್ತು ಜ್ಯೂಸ್ ಕುಡಿಬೇಕು ಅನ್ನಿಸ್ತೈತೆ, ಏನೇನೋ ಅನ್ನಿಸ್ತೈತೆ ಈ ಬಿಸಿಲಲ್ಲಿ. ಆಯ್ತಲ್ಲ ಗುರು, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಹೊಡಿತೈತೆ. ನಮಗಂತೂ ಈ ರೇಂಜಿಗೆಲ್ಲ ಹೊಡಿಬಾರ್ದು. ಓ ನೋಡ್ರಿ, ವಾವ್ ಸೂಪರ್, ಸಾಕಾಗೈತೆ ಗುರು, ಸಿಕ್ಕಾಪಟ್ಟೆ ದೊಡ್ಡದೈತೆ. ಈ ನೀರೆಲ್ಲ ಹೋಗಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಅಲ್ಲಿ ಯಾರೋ ಆಟ ಆಡ್ತಾವ್ರಲ್ಲ ಗುರು, ನೀರಲ್ಲಿ ಮೀನು ಹಿಡಿತಾವ್ರದು, ಫಿಶಿಂಗ್ ಮಾಡ್ತವ್ರೆ. ಇನ್ನೇನು ಕೆಲವೇ ಸಮಯದಲ್ಲಿ ರೀಚ್ ಆಗಲಿದ್ದೀವಿ. ಇನ್ನು ಎಷ್ಟು ಕಿಲೋಮೀಟ್ರ್? 5.5 ಕಿಲೋಮೀಟರ್ ಇದೆ. ಇನ್ನೇನು ಇವಾಗ ಹೊಟ್ಬಿಡ್ತೀವಿ. ಇನ್ನೊಂದು 10 ನಿಮಿಷ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನಾದ್ರು ಒಂದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಬೇಕು. ನೋಡೋಣ, ಇಲ್ಲೆಲ್ಲಾದರೂ ಮುಂದೆ ಅಂಗಡಿ ಸಿಕ್ಕರೆ ಒಂದು ಜ್ಯೂಸ್ ಹಾಕ್ಕೊಂಡು ಅಲ್ಲಿಂದ ಹೋಗ್ತೀವಿ. ಬಂದ್ವಿ ಗುರು, ಒಂದು ಜ್ಯೂಸ್ ಕೊಡ್ಕೊಂಡು ಇಲ್ಲಿಂದ ಹೊಡ್ತಾಯಿದ್ದೀವಿ. ಇವಾಗ ಇದರಿಂದ ಫುಲ್ಲು ಮುಗಿಸ್ಕೊಂಡು ಬೇಗ ಹೊಡ್ಬಿಟ್ರೆ ಸಾಕು ಅನ್ನಿಸ್ತೈತೆ. ಯಾಕಂದರೆ ಅಷ್ಟು ಟೈರ್ಡ್ ಆಗಿಬಿಟ್ಟೈತೆ. ಇಲ್ಲಿಂದ 400 ಕಿಲೋಮೀಟ್ರ್ ಹೊಡಿಬೇಕು ಗುರು, ಅದೇ ಇರೋದು ಟಾಸ್ಕು. ನೋಡಿ ಕಾಣಿಸ್ತಾ ಇದೆ, ಇಲ್ಲಿಂದ ಸ್ಟಾರ್ಟು ಮರವಂತೆ ಬೀಚು. ಸಾಲಿಡಾಗಿ ಕಾಣಿಸುತ್ತೆ, ಬಟ್ ಹೆವಿ ಬಿಸಿಲೈತೆ ಇಲ್ಲೂ. ಇಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಇಲ್ಲಿ ಲೈನ್ಸ್ ಬರುತ್ತೆ ನೋಡಿ, ಸ್ವಲ್ಪ ದೂರ ಅಲ್ಲಿ ಹೋಗಿ ನಡ್ಕೊಂಡು ಹೋಗಿ ಫೋಟೋ ಗಿಟ ತೆಕ್ಕೊಂಡು ಆರಾಮಾಗಿ ಬರ್ಬೋದು. ಆ ಥರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲರೂ ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಒಂದು ವೀಡಿಯೋ ಡ್ರೋನ್ ಶಾಟ್ ಏನಾದ್ರು ತಗೊಂಡು ಓಡ್ತೀನಿ, ತೋರಿಸ್ತೀನಿ ಬನ್ನಿ ನಿಮ್ಗೂ. ಸ್ನೇಹಿತರೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಆಯ್ಕೋತಿದ್ದೆ ಇವಾಗ ನಡ್ಕೊಂಡು ಹೋಗಿ. ಬರೀ ಕಲ್ಲುಗಳು ನೋಡಿ, ಸಾಕಾಗ. ಯಾವುದೋ ಒಂದು ವಿಡಿಯೋ ನೋಡಿದ್ದೆ ರೀಸೆಂಟಾಗೆ, ವೈರಲ್ ಆಗಿತ್ತು. RX ಗಾಡೀಲಿ ಇಲ್ಲಿಂದ ಹಿಂಗೆ ಹತ್ತಿಸ್ಕೊಂಡೋಗಿರೋದು. ಅಣ್ಣ ಕರೆಕ್ಟಾಗಿ ಬಂದು ಪೊಲೀಸರು ಹಿಡ್ಕೊಂಡ್ರು, ಸ್ಟೇಷನ್ಗೆ ಕರ್ಕೊಂಡೋಗಿ ಫೈನ್ ಕಟ್ಟಿಸಿ ಕಳ್ಸವ್ರೆ. ಅದು ಈ ಥರ ಜಾಗದಲ್ಲಿ ಹೆಂಗಪ್ಪ ಎತ್ಕೊಂಬಂದಂತಾನೆ ಗೊತ್ತಿಲ್ಲ ಅವನು. ಕಲ್ಲುಗಳು ಹಾಕಿರೋದಕ್ಕೆ ನೀರು ಇಲ್ಲಿವರೆಗೂ ಲಾಕ್, ಇದ್ರ ಮುಂದೆ ಬರಲ್ಲ. ಹೆಂಗಿದೆ ಈ ರೋಡ್ ಪೂರ್ತಿ ಹಿಂಗೆ ಇರೋದು. ಇನ್ನೇನು ಸ್ವಲ್ಪ ಡ್ರೋನ್ ಶಾಟ್ ತಗೋತೀನಿ ಇಲ್ಲಿ.
ಫುಲ್ಲು ಏನಿಲ್ಲ ನೋಡೋವಂಥದ್ದು. ನಮ್ಮ ಟ್ರಿಪ್ಪಿಂದ ಲಾಸ್ಟ್ ವ್ಲಾಗ್ ಇದು. ಎಲ್ಲ ಫುಲ್ಲು ಚಿಕ್ಕಮಂಗ್ಳೂರು ಉಡುಪಿ ಎಲ್ಲ ಫುಲ್ಲು ಸುತ್ತಾಡಿಕೊಂಡು ಲಾಸ್ಟ್ ಇದೇನೆ. ಇಲ್ಲಿಂದ ಇವಾಗ ಸೀದಾ ಬೆಂಗಳೂರು ಹೋಗ್ತಾಯಿದ್ದೀನಿ. ಮತ್ತು ಇನ್ಯಾವುದೂ ಇಲ್ಲ. ಈ ವ್ಲಾಗ್ಸು ಈ ಸೀರೀಸು ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿಬಿಡ್ರಿ. ಮತ್ತು ಇಲ್ಲಿವರೆಗೂ ಯಾರು ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕು ಶೇರ್ ಮಾಡಿ. ಮತ್ತು ಇನ್ನೂ ಒಳ್ಳೆ ಹೊಸ ವೀಡಿಯೋಗಳು ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.